ಫ್ರೆಂಡ್ಸ್, ನಮ್ಮ ಭೂಮಿ ಮೇಲೆ ಎಷ್ಟೋ ನಂಬಲಾಗದ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿರುತ್ತವೆ. ಇವುಗಳನ್ನ ನಾವು ಕಣ್ಣಾರೆ ನೋಡೋದಿಲ್ಲ, ಊಹಿಸುವುದಕ್ಕೂ ಸಾಧ್ಯವಿರೋದಿಲ್ಲ. ಆದ್ರೆ ಈ ವಿಡಿಯೋದಲ್ಲಿ ಜಗತ್ತಿನ ಅಪರೂಪದ ನ್ಯಾಚುರಲ್ ಫಿನೋಮಿನಾಗಳನ್ನ ನೋಡೋಣ. ಆದ್ದರಿಂದ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಮೀನುಗಳನ್ನ ನಾವು ಹಿಡಿಯಬೇಕು, ಆದ್ರೆ ಅವೇ ಬಂದು ನಮ್ಮ ಕೈಗೆ ಬಿದ್ರೆ ಹೇಗಿರ್ತದೆ? ಇಲ್ಲಿ ನೋಡಿ, ಒಂದು ನದಿಯಲ್ಲಿ ಮೀನುಗಳು ಅವೇ ಹಾರುತ್ತಾ ಬಂದು ಬೋಟ್ ಒಳಗಡೆ ಬೀಳ್ತಿವೆ. ಇಷ್ಟಕ್ಕೂ ಅವು ಯಾಕೆ ಹಾರ್ತಿವೆ ಎಂದು ಅರ್ಥವಾಗ್ತಿಲ್ಲ. ನೀರಲ್ಲಿ ಅಷ್ಟು ಎತ್ತರಕ್ಕೆ ಹಾರುವುದಷ್ಟೇ ಅಲ್ಲದೆ ಡೈರೆಕ್ಟ್ ಆಗಿ ಬಂದು ಬೋಟ್ ಒಳಗೆ ಜಿಗಿಯುತ್ತಿವೆ. ಫ್ರೆಂಡ್ಸ್, ನೀವು ಆಕಾಶದಿಂದ ಮಳೆ ಸುರಿಯುವುದನ್ನ ನೋಡಿರ್ತೀರಿ. ಆದ್ರೆ ಒಂದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಆಕಾಶದಿಂದ ಜೇಡಗಳ ಮಳೆ ಬಿದ್ರೆ ಹೇಗಿರ್ತದೆ? ನೀವು ನೋಡ್ತಿರುವ ಈ ವಿಡಿಯೋ ಬ್ರೆಜಿಲ್ ಸಿಟಿಯ ಸೌತ್ ಆಫ್ ದಿ ಸ್ಲಾಟಸ್ ಅಲ್ಲಿ ನಡೆದಿದೆ. ಒಂದಿನ ಈ ನಗರದ ಜನರು ಬೆಳಗ್ಗೆ ಎದ್ದು ನೋಡಿದ್ರೆ ಇವರ ಮೇಲೆ ಆಕಾಶದಿಂದ ಜೇಡಗಳ ಮಳೆ ಸುರಿಯಿತು. ಅದೇನೋ 2-3 ಡಜನ್ ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಜೇಡಗಳು ಆಕಾಶದಿಂದ ಮಳೆಯಂತೆ ಬಿದ್ದವು. ಈ ಏರಿಯಾದ ಜನರು ಎಷ್ಟು ಭಯ ಪಟ್ಕೊಂಡರೆಂದ್ರೆ ಮನೆಗಳಿಂದ ಹೊರಗಡೆ ಬರಲೇ ಇಲ್ಲ. ಈ ದೃಶ್ಯ ನಿಜಕ್ಕೂ ಸ್ಕೇರಿಯಾಗಿ ಅನಿಸ್ತದೆ. ಫ್ರೆಂಡ್ಸ್, ಒಂದ್ ಕಡೆ ಮಳೆ ಬಂದು ಇನ್ನೊಂದ್ ಕಡೆ ಮಳೆ ಬಾರದಿರುವುದನ್ನ ನೋಡಿ ನಾವು ಆಶ್ಚರ್ಯ ಪಡ್ತೇವೆ. ಆದ್ರೆ ಹಾಗೆ ಸಂಭವಿಸುವುದನ್ನ ನೀವು ಎಂದಾದ್ರೂ ಕಣ್ಣಾರೆ ನೋಡಿದ್ದೀರಾ? ಹಾಗಿದ್ದರೆ ಈಗ ನೋಡಿ, ರಸ್ತೆ ಮೇಲೆ ಮಳೆ ಬೀಳ್ತಿದೆ. ಅದರ ಪಕ್ಕದ ವಾತಾವರಣವನ್ನ ನೀವು ಗಮನಿಸಬಹುದು. ಮಳೆ ನಿಧಾನವಾಗಿ ಈ ಕಡೆ ಬರ್ತಿದೆ. ಆ ರಸ್ತೆಯ ಮೇಲೆ ನಿಧಾನವಾಗಿ ನೀರು ಹರಿಯುತ್ತಿರುವಂತೆ ಅನ್ನಿಸ್ತದೆ. ಆದ್ರೆ ಅದು ಮಳೆ. ಏಪ್ರಿಲ್ 8, 2024ರಂದು ನಾರ್ತ್ ಅಮೆರಿಕಾದಲ್ಲಿ ಆಕಾಶವು ಒಮ್ಮೆಗೆ ವಿಚಿತ್ರವಾಗಿ ಬದಲಾಯಿತು. ಸೂರ್ಯಗ್ರಹಣದ ಕಾರಣದಿಂದ ಎಲ್ಲೆಡೆ ಕತ್ತಲೆಯಾಯಿತು. ಅದು ಹೇಗೆ ಸಂಭವಿಸಿತು ಎಂದು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಚಂದ್ರನು ಪರ್ಫೆಕ್ಟ್ ಆಗಿ ಸೂರ್ಯನನ್ನ ಕಾಣಿಸದಂತೆ ಮಾಡಿದನು. ಪ್ರಕೃತಿಯ ಇಂತಹ ವಿಚಿತ್ರಗಳನ್ನ ಕಣ್ಣಾರೆ ನೋಡಿದ್ರು ನಂಬಲು ಸಾಧ್ಯವಾಗೋದಿಲ್ಲ. ಫ್ರೆಂಡ್ಸ್, ನಮ್ಗೆಲ್ರಿಗೂ ಗೊತ್ತು, ಫೈರ್ ಮತ್ತೆ ವಾಟರ್ ಒಂದೇ ಕಡೆ ಇರಲು ಸಾಧ್ಯವಿಲ್ಲ ಎಂದು. ಆದ್ರೆ ಇವೆರಡು ಒಂದೇ ಕಡೆ ಕಂಡ್ರೆ ಹೇಗಿರ್ತದೆ? ನೀವು ನೋಡ್ತಿರುವ ಈ ಪ್ಲೇಸ್ ಶಾಲೆ ಕ್ರೀಕ್ ಪ್ರಿಸರ್ವ್. ಇದು ನ್ಯೂಯಾರ್ಕ್ ಅಲ್ಲಿದೆ. ಈ ಪ್ಲೇಸ್ ಒಂದು ಗುಹೆಯ ಮೇಲಿರುವ ನ್ಯಾಚುರಲ್ ವಾಟರ್ ಫಾಲ್. ಇದು ನೋಡಲು ತುಂಬಾ ಸುಂದರವಾಗಿ ಕಾಣ್ತದೆ. ಆದ್ರೆ ಈ ಗುಹೆಯ ಒಳಗಡೆ ಒಂದು ಅಗ್ನಿಜ್ವಾಲೆ ಯಾವಾಗ್ಲೂ ಉರಿಯುತ್ತಲೇ ಇರ್ತದೆ. ಸೈಂಟಿಸ್ಟ್ ಗಳು ಹೇಳೋದೇನೆಂದ್ರೆ ಈ ಗುಹೆ ಒಳಗಡೆ ಗ್ಯಾಸ್ ಇರೋದ್ರಿಂದ ಹೀಗೆ ಸಂಭವಿಸ್ತಿದೆ ಎಂದು. ಈ ಬೆಂಕಿಯನ್ನ ಯಾರು ಹಚ್ಚೋದಿಲ್ಲ, ಯಾರು ಆರಿಸೋದಿಲ್ಲ. ಅದು ಎಷ್ಟೋ ವರ್ಷಗಳಿಂದ ತಾನಾಗಿಯೇ ಉರಿಯುತ್ತಿದೆ. ಅದು ಕೂಡ ನೀರಿನ ಕೆಳಗೆ. ಆದ್ರೂ ಸಹ ಆರಿ ಹೋಗೋದಿಲ್ಲ. ಇದು ನಿಜಕ್ಕೂ ಅನ್ಬಿಲೀವಬಲ್. ಫ್ರೆಂಡ್ಸ್, ನೀವು ನೋಡ್ತಿರುವ ಈ ವಿಡಿಯೋ ಕ್ಲಿಪ್ ಇಂಡಿಯಾದ ಪುಣೆಯಲ್ಲಿ ರೆಕಾರ್ಡ್ ಮಾಡಲಾಗಿದೆ. ಸಂಜೆ ಸಮಯದಲ್ಲಿ ನದಿಯ ಮೇಲೆ ದೊಡ್ಡ ದೊಡ್ಡ ಕಪ್ಪು ಲೈನ್ಸ್ ರೂಪುಗೊಂಡವು. ಇವುಗಳನ್ನ ನೋಡಿದರೆ ಏನ್ ಅನಿಸ್ತದೆ ಅಂದ್ರೆ ಏಲಿಯನ್ಸ್ ಆಕಾಶದಿಂದ ಭೂಮಿ ಮೇಲೆ ಬರ್ತಿದ್ದಾರೆ ಎಂದು ಅನ್ನಿಸ್ತದೆ. ಆದ್ರೆ ನೀವು ನಂಬೋದಿಲ್ಲ, ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದಾಗ ತಿಳಿದ ವಿಷಯ ಏನಂದ್ರೆ ಇದು ಸೊಳ್ಳೆಗಳ ಗುಂಪು ಎಂದು. ನದಿಯ ಮೇಲೆ ಇವು ಗುಂಪು ಗುಂಪಾಗಿ ಸೇರಿ ಹೀಗೆ ಆಕಾಶವನ್ನೇ ಕವಿದಿವೆ. ಇಷ್ಟು ದೊಡ್ಡ ಗುಂಪಾಗಿ ಸೊಳ್ಳೆಗಳು ಸಡನ್ ಆಗಿ ಎಲ್ಲಿಂದ ಬಂದವೋ ತಿಳಿಯದು. ಆದ್ರೆ ಈ ಸೀನ್ ನೋಡಲು ಮಾತ್ರ ಭಯಾನಕವಾಗಿ ಅನ್ನಿಸ್ತದೆ. ಫ್ರೆಂಡ್ಸ್, ನಮ್ಮ ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಇದೆ. ಅದಕ್ಕಾಗಿಯೇ ನಾವು ಯಾವುದನ್ನೇ ಮೇಲಕ್ಕೆ ಎಸೆದ್ರೂ ಅದು ಕೆಳಕ್ಕೆ ಬಂದು ಬೀಳ್ತದೆ. ಆದ್ರೆ ನಿಮಗ್ ಗೊತ್ತಾ, ಪ್ರಪಂಚದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಈ ಗುರುತ್ವಾಕರ್ಷಣಾ ಶಕ್ತಿ ಕೆಲಸ ಮಾಡೋದಿಲ್ಲ. ನೀವು ನೋಡ್ತಿರುವ ಈ ಪ್ಲೇಸ್ ನಮ್ಮ ದೇಶದ ಮಹಾರಾಷ್ಟ್ರದಲ್ಲಿದೆ. ಇಲ್ಲಿ ನೀವು ಬಾಟಲ್ ಅಲ್ಲಿ ನೀರು ತುಂಬಿಸಿ ನೆಲದ ಮೇಲೆ ಸುರಿದ್ರೆ ನೀರು ಕೆಳಗಡೆ ಬೀಳದೆ ಮೇಲಕ್ಕೆ ಹಾರ್ತದೆ. ಫ್ರೆಂಡ್ಸ್, ನಿಮಗೆ ಗೊತ್ತು, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಒಂದು ಲ್ಯಾಂಗ್ವೇಜ್ ಎಂಬುವುದೇ ಇರೋದಿಲ್ಲವೆಂದು. ಆದ್ರೆ ನೀವು ಕಾಡಲ್ಲಿ ಹೋಗ್ತಿರುವಾಗ ನಿಮಗೆ ಇಂತಹ ಅಪರೂಪದ ದೃಶ್ಯ ಕಂಡ್ರೆ ಏನ್ ಮಾಡ್ತೀರಿ? ನೀವು ನೋಡ್ತಿರುವ ಈ ವಿಡಿಯೋ ಒಬ್ಬ ವ್ಯಕ್ತಿ ಮಾರ್ನಿಂಗ್ ವಾಕ್ ಮಾಡುವ ಸಮಯದಲ್ಲಿ ರೆಕಾರ್ಡ್ ಮಾಡಿದ್ದಾನೆ. ಇದರಲ್ಲಿ ಒಂದು ಸತ್ತ ಹಕ್ಕಿ ಮಧ್ಯದಲ್ಲಿ ಬಿದ್ದಿದೆ. ಅದರ ಸುತ್ತ ಕೆಲವು ಹಕ್ಕಿಗಳು ಸರ್ಕಲ್ ಅಲ್ಲಿ ಸುತ್ತುತ್ತಿವೆ. ಅದರ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವಂತೆ. ಅಸಲಿಗೆ ಅದೇನು ಎಂದು ಅರ್ಥವಾಗಲಿಲ್ಲ. ಆದ್ರೆ ನೋಡಲು ತುಂಬಾ ವಿಯರ್ಡ್ ಆಗಿ ಅನಿಸ್ತಿದೆ. ಫ್ರೆಂಡ್ಸ್, ಈಗ ನಾನು ನಿಮಗೆ ತೋರಿಸಲಿರುವ ನ್ಯಾಚುರಲ್ ಫಿನಾಮಿನಾ ಟೆಕ್ಸಾಸ್ ಅಲ್ಲಿ ನಡೆದಿದೆ. ಕೆಲ ವರ್ಷಗಳ ಹಿಂದೆ ಅಲ್ಲಿ ನೀಲಿ ಬಣ್ಣದ ಮಳೆ ಸುರಿಯಿತು. ಈ ವಿಡಿಯೋ ಎಷ್ಟು ವೈರಲ್ ಆಯಿತು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಈ ಬ್ಲೂ ರೈನ್ ವಿಡಿಯೋ ಹಾಕಿದ್ರು. ಆದ್ರೆ ಯಾರಿಗೂ ಗೊತ್ತಿಲ್ಲ ಅಸಲಿಗೆ ಈ ಮಳೆ ಹೇಗೆ ಸುರಿಯಿತು ಎಂದು. ಸೈಂಟಿಸ್ಟ್ ಗಳು ಕೂಡ ಇದರ ಬಗ್ಗೆ ಬಹಳ ರಿಸರ್ಚ್ ಮಾಡಿದ್ರು. ಆದ್ರೆ ಒಂದು ನಿಖರವಾದ ಕಾರಣವನ್ನ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಫ್ರೆಂಡ್ಸ್, ನೀವು ನೋಡ್ತಿರುವ ಈ ಶಾಕಿಂಗ್ ಫಿನಾಮಿನಾ 2019ರಲ್ಲಿ ರಷ್ಯಾದಲ್ಲಿ ನಡೆದಿದೆ. ರಷ್ಯಾದ ಒಂದು ಏರಿಯಾದಲ್ಲಿ ಸಡನ್ ಆಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹುಳುಗಳು ಬಂದವು ಎಂದ್ರೆ ಈ ಭೂಮಿ ಮೇಲೆ ಇರುವ ಎಲ್ಲಾ ಹುಳುಗಳು ಸೇರಿ ಇಲ್ಲಿ ದಾಳಿ ಮಾಡಲು ಬಂದವೇನೋ ಎನ್ನಿಸ್ತದೆ. ಇಷ್ಟೇ ಅಲ್ಲದೆ ಈ ಬಗ್ಸ್ ಅಲ್ಲಿನ ಹೊಲಗಳನ್ನ ನಾಶಪಡಿಸಿವೆ. ರೈತರು ಸ್ಪ್ರೇ ಮಾಡಿದ್ರು, ನೆಟ್ ಹಾಕಿದ್ರು, ಅವರಿಗೆ ಸಾಧ್ಯವಾದದ್ದನ್ನೆಲ್ಲ ಮಾಡಿದ್ರು. ಆದ್ರೆ ಲಾಭವಿಲ್ಲ. ಕೊನೆಗೆ ಅವು ಬೆಳೆಗಳನ್ನ ಪೂರ್ತಿಯಾಗಿ ತಿಂದು ಹಾಕಿದವು. ಇಷ್ಟೊಂದು ಕೋಟಿ ಬಗ್ಸ್ ಎಲ್ಲಿಂದ ಬಂದವು ಎಂಬುದು ಇಂದಿಗೂ ಒಂದು ಮಿಸ್ಟ್ರಿಯೇ. ಇಬ್ಬರು ವ್ಯಕ್ತಿಗಳು ಮಂಜಲ್ಲಿ ಸ್ಕೀಯಿಂಗ್ ಮಾಡಲು ಬಂದಿದ್ದಾರೆ. ಆದ್ರೆ ಪ್ರಮಾದವಶಾತ್ ಮಂಜಿನ ಬೆಟ್ಟಗಳು ಕುಸಿಯುವುದರಿಂದ ಮಂಜು ಜಾರಿ ಬರ್ತಿದೆ. ಆಗ ಅವನನ್ನ ಕಾಪಾಡಲು ಇನ್ನೊಬ್ಬ ವ್ಯಕ್ತಿ ಸ್ಕೀಯಿಂಗ್ ಮಾಡು ಎಂದು ಕಿರುಚುತ್ತಿದ್ದಾನೆ. ಅವನು ಹಾಗೆಯೇ ಮಾಡಿದ್ರಿಂದ ಅಪಾಯದಿಂದ ಪಾರಾದ. ಫ್ರೆಂಡ್ಸ್, ನೀವು ಬಹಳಷ್ಟು ವಿಡಿಯೋಗಳಲ್ಲಿ ಫೈರ್ ವ್ಯಾಲ್ಕೆನೋಗಳನ್ನ ನೋಡಿರ್ತೀರಾ.
ಆದ್ರೆ ಎಂದಾದ್ರೂ ಮಡ್ ವ್ಯಾಲ್ಕೆನೋ ನೋಡಿದ್ದೀರಾ? ಇದು ನೋಡಲು ಆಶ್ಚರ್ಯವೆನಿಸಿದ್ರು ಕೆಸರು ಲಾವಾದಂತೆ ಹೇಗೆ ಮೇಲಕ್ಕೆ ಬರ್ತಿದೆ ನೋಡಿ. ಮಲೇಷಿಯಾದ ಒಂದು ಏರಿಯಾ ಗಹಾದತ್ತಾದಲ್ಲಿ ಈ ಘಟನೆ ನಡೆದಿದೆ. ಒಮ್ಮೆ ಈ ಏರಿಯಾದ ನೀರಿನ ಒಳಗಿಂದ ಸಡನ್ ಆಗಿ ಕೆಸರು ಮಣ್ಣು ಲಾವಾದಂತೆ ಉಕ್ಕಿ ಬಂದಿದೆ. ನಿಮಗೆ ನಂಬಿಕೆ ಬಾರದಿರಬಹುದು, ಈ ಮಣ್ಣು ಕುದಿಯುವ ನೀರಿನಂತೆ ಬಿಸಿಯಾಗಿದೆ. ಈ ಮಡ್ ವ್ಯಾಲ್ಕೆನೋ ಎಲ್ಲಿಂದ ಬಂತು, ಹೇಗೆ ಬಂತು ಎಂಬುದು ಯಾರಿಗೂ ತಿಳಿದಿಲ್ಲ. ಫ್ರೆಂಡ್ಸ್, 2013ರಲ್ಲಿ ಜಪಾನ್ನಲ್ಲಿ ಒಂದು ಶಾಕಿಂಗ್ ಫಿನಾಮಿನಾ ಸಂಭವಿಸಿತು. ಇದರ ಬಗ್ಗೆ ತಿಳಿದ್ರೆ ನೀವು ಖಂಡಿತವಾಗಿಯೂ ಶಾಕ್ ಆಗ್ತೀರಾ. ಒಂದಿನ ಜಪಾನ್ನ ಒಂದು ಏರಿಯಾದಲ್ಲಿ ಲಕ್ಷಾಂತರ ಪುಟ್ಟ ಮೀನುಗಳು ಮಳೆಯಂತೆ ಬಿದ್ದವು. ಅಷ್ಟೇ ಅಲ್ಲದೆ 1 ಕಿಲೋಮೀಟರ್ ವರೆಗೆ ಈ ಮೀನುಗಳ ಮಳೆ ಸುರಿಯಿತು. ಅದು ಹೇಗೆ ಅನಿಸಿತು ಅಂದ್ರೆ ಸಮುದ್ರವು ತನ್ನ ಅಲೆಗಳಿಂದ ಮೀನುಗಳನ್ನ ತೆಗೆದು ಹೊರಗೆ ಎಸೆಯುತ್ತಿರುವಂತೆ ಅನಿಸಿತು. ಈ ದೃಶ್ಯ ಬಹಳ ವಿಚಿತ್ರವಾಗಿತ್ತು. ಆದ್ರೆ ಹಾಗೆ ಏಕೆ ಸಂಭವಿಸಿತು ಎಂಬುದು ಯಾರಿಗೂ ತಿಳಿದಿಲ್ಲ. ಇದು ಪ್ರಪಂಚದ ಅತ್ಯಂತ ಅಪರೂಪದ ಘಟನೆಗಳಲ್ಲಿ ಒಂದೆಂದು ಹೇಳಬಹುದು. ಫ್ರೆಂಡ್ಸ್, ನೀವು ನೋಡ್ತಿರುವ ಈ ವಿಡಿಯೋ ಮೊದಲ ಬಾರಿ ನೋಡಿದ್ರೆ ಇದು AI ಜನರೇಟೆಡ್ ವಿಡಿಯೋ ಇರಬಹುದು ಅಥವಾ ಫೇಕ್ ವಿಡಿಯೋ ಎಂದು ಅನ್ನಿಸ್ತದೆ. ಆದ್ರೆ ಇದು 100% ರಿಯಲ್ ವಿಡಿಯೋ. ಈ ನ್ಯಾಚುರಲ್ ಫಿನಾಮಿನಾ ಹೇಗೆ ಸಂಭವಿಸಿತು ಎಂದು ತಿಳಿದಿಲ್ಲ. ರಿಯಲ್ ಕ್ಲೌಡ್ಸ್ ಭೂಮಿ ಮೇಲೆ ಬಂದವು. ಕೆಲವರಂತೂ ಈ ಮೋಡಗಳನ್ನ ಕೈಯಿಂದ ಹಿಡಿದು ನೋಡಿದ್ದಾರೆ. ಇದು ನಿಜಕ್ಕೂ ರಿಯಲ್. ನೀವು ನೋಡ್ತಿರುವಂತೆ ಮೋಡಗಳು ರಸ್ತೆ ಮೇಲೆ, ವಾಹನಗಳ ಮೇಲೆ ಕೂಡ ಚಲಿಸುತ್ತಾ ಕಾಣಿಸಿಕೊಂಡವು. ಇದಕ್ಕಿಂತ ವಿಚಿತ್ರವಾದ ಸೀನ್ ಈ ಜಗತ್ತಲ್ಲಿ ಮಗದೊಂದಿರಲು ಸಾಧ್ಯವಿಲ್ಲ. ಇಲ್ಲಿ ಕೆಲವರು ಶಿಪ್ ಅಲ್ಲಿ ಹೋಗ್ತಿರುವಾಗ ಸಮುದ್ರದಲ್ಲಿ ಒಂದು ದೊಡ್ಡ ತಿಮಿಂಗಲ ನೀರಲ್ಲಿ ಹೋಗ್ತಿದೆ. ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣ್ತಿದೆ ಎಂದು. ಆ ಶಿಪ್ ಅಲ್ಲಿ ಇದ್ದವರು ಅದನ್ನ ನೋಡಿ ಶಾಕ್ ಆಗ್ತಿದ್ದಾರೆ. ಆ ನಂತರ ಅದು ನಿಧಾನವಾಗಿ ನೀರಿಂದ ಹೊರಗಡೆ ಬಂದು ಹಾಗೆಯೇ ಹೊರಟು ಹೋಯಿತು. ಡಾಲ್ಫಿನ್ ಗಳನ್ನ ನೋಡಿ, ಯಾವುದೋ ಸರ್ಕಸ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿರುವಂತೆ ಒಂದೇ ಬಾರಿಗೆ ಎಷ್ಟು ಸಾಲಾಗಿ ಹೋಗ್ತಿವೆ ಎಂದು. ಸಮುದ್ರದಲ್ಲಿ ಅಲೆಗಳು ಎಷ್ಟು ಪವರ್ಫುಲ್ ಆಗಿರುತ್ತವೆ ಎಂದು ನೋಡಿ. ಅಲೆಗಳು ಬೋಟ್ ಅನ್ನ ಎತ್ತಿ ಎಸೆಯುತ್ತಿವೆ. ಲಾವಾ ಮೊದಲ ಸ್ಟೇಜ್ ಅಲ್ಲಿ ಉಕ್ಕಿ ಹರಿದ್ರೆ ಹೇಗಿರ್ತದೆ ಎಂದು ನೋಡಿ. ನಿಧಾನವಾಗಿ ಸ್ಟಾರ್ಟ್ ಆಗಿ ಹೇಗೆ ಪ್ರವಹಿಸ್ತಿದೆ. ಜೂನ್ 30, 2024ರಂದು ನಮ್ಮ ಇಂಡಿಯಾದ ಒಂದು ಮೌಂಟೇನ್ ರೋಡ್ ಅಲ್ಲಿ ಗುಡ್ಡ ಕುಸಿತ ಸಂಭವಿಸಿತು. ಮಳೆ ಚೆನ್ನಾಗಿ ಸುರಿದಿದ್ದರಿಂದ ನೆಲವೆಲ್ಲ ಜಾರುವಂತಾಗಿ ಹೀಗೆ ಕುಸಿದು ಬಿತ್ತು. ಸಂಚಾರಕ್ಕೆ ಇದೇ ಪ್ರಮುಖ ದಾರಿಯಾಗಿತ್ತು. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.